ಗೈಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್ ಟಾಪ್ ರೈಡಿಂಗ್ ಅಪ್ಡೇಟ್ಗೆ ಸ್ವಾಗತ. ಪ್ರತಿಯೊಂದು ಅಪ್ಡೇಟ್ಸ್ ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಚಾನೆಲ್ ನ ಸಬ್ಸ್ಕ್ರೈಬ್ ಹಾಕಲ್ದೆ ವಿಡಿಯೋ ನೋಡ್ತಾ ಇದ್ರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಮೊದಲೇ ಅಪ್ಡೇಟ್ಗೆ ಹೋಗೋಣ. ICC ಕಡೆಯಿಂದ ರ್ಯಾಂಕಿಂಗ್ಸ್ ನ ಪಟ್ಟಿ ಬಿಡುಗಡೆ ಮಾಡ್ತು. ಅದರಲ್ಲಿ ODI ಅಂತ ಬಂದಾಗ ನಂಬರ್ 1 ಸ್ಥಾನಕ್ಕೆ ಬಂದಿರೋದು ಶುಭ್ಮನ್ ಗಿಲ್. ಈ ರೀಸೆಂಟ್ ಆಗಿನೇ ಅವ್ರು ನಂಬರ್ 1 ಸ್ಥಾನದಲ್ಲಿ ಇದ್ರು, ಬಟ್ ಅವ್ರನ್ನ ಬೀಟ್ ಮಾಡಿ ಡೇರಲ್ ಮಿಚೆಲ್ ನಂಬರ್ 1 ಸ್ಥಾನಕ್ಕೆ ಏರಿದ್ರು. ಬಟ್ ಇವಾಗ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಶುಭ್ಮನ್ ಗಿಲ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಂಗೆ ಮತ್ತೆ ಅವ್ರನ್ನ ಹಿಂದಕ್ಕೆ ನಂಬರ್ 1 ಸ್ಥಾನಕ್ಕೆ ಬಂದಿರೋದು ಶುಭ್ಮನ್ ಗಿಲ್. ಅಪ್ಡೇಟ್ ನಂಬರ್ 2, ಇದು ಹಾರ್ದಿಕ್ ಪಾಂಡ್ಯ ಟ್ರೇಡ್ ರಿಲೇಟೆಡ್. ನಾನು ರೀಸೆಂಟ್ ಆಗಿ ಹೇಳಿದ್ದೆ CSK ಅವರು ಟ್ರೇಡ್ ಮಾಡಕ್ ನೋಡ್ತಾ ಇದ್ದಾರೆ, ಫ್ರಾಂಚೈಸಿ ಅಪ್ರೋಚ್ ಸಹ ಮಾಡಿದೆ ಅಂತ. ಇವಾಗ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ ಏನ್ ಗೊತ್ತಾ, ಇವರು ಡೆಲ್ಲಿ ಕ್ಯಾಪಿಟಲ್ಸ್ ಸಹ ಅಪ್ರೋಚ್ ಮಾಡಿರೋದು ಹಾರ್ದಿಕ್ ಪಾಂಡ್ಯ ಬೇಕು ಅಂತ. ಅವ್ರಿಗೋಸ್ಕರ ಇವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ಯಾರು ಬಿಡಕ್ ರೆಡಿ ಆಗಿರೋದು ಗೊತ್ತಾ, ಪೃಥ್ವಿ ಶಾ ಮತ್ತೆ ಅಕ್ಷರ್ ಪಟೇಲ್ ಇವ್ರಿಬ್ರು ಬಿಡಕ್ ರೆಡಿ ಆಗಿದಾರಂತೆ. ಬಟ್ MI ರಿಜೆಕ್ಟ್ ಮಾಡಿರೋದು. MIಗೆ ನೋಡಿ, ಇವಾಗ ಪೃಥ್ವಿ ಶಾ ಅಂತ ತಗೊಂಡ್ರೆ ಟಾಪ್ ಆರ್ಡರ್ ಅಲ್ಲಿ MI ಕಡೆ ಆಡೋರು ಚೆನ್ನಾಗಿ ಆಡೋರು ಇದಾರೆ, ಬಟ್ ಟಾಪ್ ಆರ್ಡರ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಲೋಯರ್ ಆರ್ಡರ್ ಅಂತ ಬಂದಾಗ ಇವಾಗ ಅಕ್ಷರ್ ಪಟೇಲ್ ಆಡೋದು ಅಂತ ಫಿನಿಶರ್ ರೋಲ್ ಅಲ್ವಾ, ಆ ಟೈಮಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ಸ್ ಇದಾರೆ. ಅಕ್ಷರ್ ಪಟೇಲ್ ಅವ್ರಿಗೇನು ಅವಶ್ಯಕತೆ ಇಲ್ಲ. ಆದ್ರಿಂದ ಇವರು MI ಅವರು ರಿಜೆಕ್ಟ್ ಮಾಡಿರೋದು. ಪ್ರತಿಯೊಂದು ಫ್ರಾಂಚೈಸಿನ ಅಪ್ರೋಚ್ ಮಾಡ್ತಾ ಇರೋದು ಹಾರ್ದಿಕ್ ಪಾಂಡ್ಯ ಬೇಕು ಅಂತ. ಅವ್ರಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನೋಡಿ. ಒಳ್ಳೆ ಆಲ್ರೌಂಡರ್ ಅಲ್ವಾ, ಆದ್ರಿಂದ ಅವ್ರಿಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ನೋಡೋಣ ಯಾವ ಫ್ರಾಂಚೈಸಿಗೆ ಟ್ರೇಡ್ ಆಗ್ತಾರೆ ಅಂತ. ಅಪ್ಡೇಟ್ ನಂಬರ್ 3, ಹೊಸ ದಾಖಲೆ ಮಗ. ನೀವೆಲ್ಲ ನೋಡಿರ್ತಿರಲ್ವ ಗೊತ್ತಿಲ್ಲ, ವೆಸ್ಟ್ ಇಂಡೀಸ್ ಮತ್ತೆ ಪಾಕಿಸ್ತಾನ ಮೊದಲೇ ಟೆಸ್ಟ್ ಮ್ಯಾಚ್ ನ ಆಡಿದ್ರು. ಅದರಲ್ಲಿ ವೆಸ್ಟ್ ಇಂಡೀಸ್ ವಿನ್ ಆಯ್ತು ಮೊದಲೇ ಟೆಸ್ಟ್ ಮ್ಯಾಚ್ ನ. ಅದರಲ್ಲಿ ಮೊದಲನೇ ಇನ್ನಿಂಗ್ಸ್ ಅಲ್ಲಿ ವೆಸ್ಟ್ ಇಂಡೀಸ್ ನ ಆಲ್ರೌಂಡರ್ ಆದಂತಹ ಜಸ್ಟಿನ್ ಗ್ರೀವ್ಸ್ ಅವ್ರು ಹೊಸ ದಾಖಲೆನ ಮಾಡಿರೋದು. ಅದು ಏನ್ ಗೊತ್ತಾ, ಇವಾಗ ಕಂಟಿನ್ಯೂಸ್ 5 ಓವರ್ಸ್ ಹಾಕಿರೋದು, ಅಂದ್ರೆ ಓವರ್ ಆಫ್ಟರ್ ಓವರ್ ಬಿಟ್ಟು ಓವರ್ ಆ ತರ 5 ಓವರ್ಸ್ ನ ಕಂಟಿನ್ಯೂಸ್ ಆಗಿ ಹಾಕಿರೋದು. ಆ ಪ್ರತಿಯೊಂದು ಓವರ್ ಮೇಡಿನ್ ಹಾಕಿರೋದು, ಪ್ರತಿಯೊಂದು ಓವರ್ ಅಲ್ಲೂ ವಿಕೆಟ್ ನ ತಗೊಂಡಿರೋದು, ಒಂದೊಂದು ವಿಕೆಟ್ ನ ತಗೊಂಡಿರೋದು. ನೋಡಿ, 5 ಓವರ್ಸ್ 5 ಮೇಡಿನ್ಸ್ 5 ವಿಕೆಟ್ಸ್, ಹೊಸ ದಾಖಲೆ ಬರ್ದಿರೋದು. ಒಳ್ಳೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಮಗ. ಇತ್ತೀಚೆಗೆ ಹೇಳ್ಬೇಕಂದ್ರೆ ಇವ್ರು ಕೊಡ್ತಾ ಇರೋ ಪರ್ಫಾರ್ಮೆನ್ಸ್ ನೋಡಿದ್ರೆ ಯಾವ್ದೋ ಸೀರೀಸ್ ಅಲ್ಲಿ 200+ ರನ್ಸ್ ಸಹ ಸ್ಕೋರ್ ಮಾಡಿರ್ತಾರೆ. ಸಗದಾಗಿ ಹೊಡ್ತಾರೆ, ಒಳ್ಳೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರಲ್ವಾ. ಇವಾಗ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಆಲ್ರೌಂಡರ್ ಆಗಿ ಮೂಡ್ ಬಂದಿರೋದು ಜಸ್ಟಿನ್ ಗ್ರೀವ್ಸ್. ಇನ್ನು ಇವ್ರು ಈ ತರ ವಿಕೆಟ್ಸ್ ನ ತಗೋತಾ ಇದ್ದಾಗನೇ ಪಾಕಿಸ್ತಾನ ಕಳಿಸ್ಬಿದ್ದು ಮ್ಯಾಚ್ ನ ಸೋತ್ರು. ವೆಸ್ಟ್ ಇಂಡೀಸ್ ಮ್ಯಾಚ್ ನ ವಿನ್ ಆದ್ರು. ಅಪ್ಡೇಟ್ ನಂಬರ್ 4, ಇಂಡಿಯನ್ ಟೀಮ್ ಇಂಗ್ಲೆಂಡ್ ವಿರುದ್ಧ ಸೀರೀಸ್ ನ ಸೋಲ್ತಲ್ಲ, ಇವಾಗ ಸೋಲ್ತಾ ಇದ್ದಂಗೆ BCCI ಹೇಳಿತ್ತು ಸಪೋಸ್ ಸ್ಟಾಪ್ ಅಲ್ಲಿ 2 to 3 ಮೆಂಬರ್ಸ್ ನ ಚೇಂಜ್ ಮಾಡ್ಬೇಕು, ಅವ್ರನ್ನ ಸ್ಟೆಪ್ ಡೌನ್ ಮಾಡಿಸ್ಬೇಕು ಅಂತ. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಗೊತ್ತಾ, ರಯಾನ್ ಟೆನ್ ಇವ್ರು ಅಸಿಸ್ಟೆಂಟ್ ಕೋಚ್ ಆಗಿ ಇಂಡಿಯನ್ ಟೀಮ್ ಗೆ ಸರ್ವ್ ಮಾಡಿದ್ರು. ಇವಾಗ ಅವ್ರು ಸ್ಟೆಪ್ ಡೌನ್ ಆಗಿರೋದು. ಅವ್ರನ್ನು ಹೇಳಿದ್ರು ನಾನ್ ಕಂಟಿನ್ಯೂ ಆಗಲ್ಲ, ನಾನೇ ಸ್ಟೆಪ್ ಡೌನ್ ಆಗ್ತೀನಿ ಅಂತ ಹೇಳಿದ್ರು. BCCI ಅಷ್ಟೇ, ಅವ್ರು ಅನ್ಕಡಿದಂತೆ ಇವ್ರನ್ನ ಕಂಟಿನ್ಯೂ ಮಾಡಬಾರ್ದು ಅಂತ ಇವಾಗ ಅವ್ರು ಸ್ಟೆಪ್ ಡೌನ್ ಆಗಿದ್ದಾರೆ. ಇವಾಗ ಇವ್ರು ಆಲ್ರೆಡಿ ಇಂಡಿಯನ್ KKR ಫ್ರಾಂಚೈಸಿಯಲ್ಲಿ ಇದ್ರು, ಇಂಡಿಯನ್ ಟೀಮ್ ಅಸಿಸ್ಟೆಂಟ್ ಕೋಚ್ ಆದ್ರಲ್ವ, ಅವಾಗ KKR ಫ್ರಾಂಚೈಸಿಯಿಂದ ಹೊರಗಿದ್ರು. ಇವಾಗ ಮತ್ತೆ ರಿಟರ್ನ್ ಆಗಿದ್ದಾರೆ ಅಂತ ಹೇಳ್ಬೋದು. ಇವಾಗ ಯಾವ ರೋಲ್ ಗೊತ್ತಾ, ಹೆಡ್ ಆಫ್ ಕ್ರಿಕೆಟ್ ಸ್ಟ್ರಾಟಜಿ ಅನ್ನೋ ರೋಲ್ಗೆ ಇವ್ರು ನೇಮಕ ಆಗಿದ್ದಾರೆ. ಹಂಗೆ ಇನ್ನೊಬ್ರು ಸ್ಟೆಪ್ ಡೌನ್ ಆಗಿರೋದು ಯಾರು ಗೊತ್ತಾ, ಫೀಲ್ಡಿಂಗ್ ಕೋಚ್ ಆದಂತಹ T ದಿಲೀಪ್. ಅವರಷ್ಟೇ ಸ್ಟೆಪ್ ಡೌನ್ ಆಗಿರೋದು. ಇವ್ರು ಅವರೇ ಆಗಿಲ್ಲ. ಇವ್ರದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರದ್ದು 2 years ಕಾಂಟ್ರಾಕ್ಟ್ ಸಹ ಮುಗ್ದಿತ್ತು. ಅದಾದ್ಮೇಲೆ 1 year ಎಕ್ಸ್ಟೆನ್ಷನ್ ಸಹ ಕೊಟ್ಟಿದ್ರು. ಇವಾಗ ಅವ್ರನ್ನ ಕಂಟಿನ್ಯೂ ಮಾಡ್ಬೇಕಂತ ನೋಡ್ತಾ ಇಲ್ಲ, ಆದ್ರಿಂದ ಸ್ಟೆಪ್ ಡೌನ್ ಆಗಿದ್ದಾರೆ ಅವ್ರನ್ನು. ಇವಾಗ ಅವ್ರಿಗೆ ರಿಪ್ಲೇಸ್ ಆಗಿ ಯಾರನ್ನ ತಗೊಂಡಿರೋದು ಗೊತ್ತಾ, ಶುಭ್ದೀಪ್ ಜಾಯ್ ಅವ್ರನ್ನ ರಿಪ್ಲೇಸ್ ಆಗಿ ತಗೊಂಡಿದ್ದಾರೆ. ಇವ್ರನ್ನೇನು ಸಡನ್ ಆಗಿ ಆಲಾಪಿ ಸಡನ್ ಏನು ತಗೊಂಡಿಲ್ಲ. ಇವ್ರು ಆಲ್ರೆಡಿ ನೋಡಿ ಇಂಡಿಯಾ ಹೇಗೆ ಫೀಲ್ಡಿಂಗ್ ಕೋಚ್ ಆಗಿ ನಿಭಾಯಿಸಿದ್ರೆ, ಅಂಡರ್-19 ಅದಕ್ಕೂ ಫೀಲ್ಡಿಂಗ್ ಕೋಚ್ ಆಗಿ ನಿಭಾಯಿಸ್ತಾರೆ, ಮತ್ತೆ ಇಂಡಿಯನ್ ವುಮೆನ್ಸ್ಗೂ ಫೀಲ್ಡಿಂಗ್ ಕೋಚ್ ಆಗಿ ನಿಭಾಯಿಸಿರೋದು. ಸಾಲಿದಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್, ಡೆಲ್ಲಿ ಡೇರ್ ಡೆವಿಲ್ಸ್ ಇತ್ತಲ್ವಾ, ಅದು ಸಹ ಫೀಲ್ಡಿಂಗ್ ಕೋಚ್ ಆಗಿ ನಿಭಾಯಿಸಿದ್ದಾರೆ. ಒಂಥರ ಅಪಾರ ಅನುಭವ ಅನ್ನೋದಿದೆ ಅಲ್ವಾ, ಆದ್ರಿಂದಲೇ ಇವ್ರನ್ನ ಫೀಲ್ಡಿಂಗ್ ಕೋಚ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೋಡೋಣ ಇಂಡಿಯನ್ ಟೀಮ್ ಅಲ್ಲಿ ಯಾವ ತರ ಫೀಲ್ಡಿಂಗ್ ಕೋಚ್ ಆಗಿ ನಿಭಾಯಿಸ್ತಾರೆ ಅಂತ. ಅಪ್ಡೇಟ್ ನಂಬರ್ 5, ರಾಜಸ್ಥಾನ್ ರಾಯಲ್ಸ್ ಒಂದು ಶೋ ನಡೀತು. ಅಲ್ಲಿ ರವೀಂದ್ರ ಜಡೇಜಾಗ ಒಂದು ಕ್ವಶನ್ ಕೇಳ್ತಾರೆ ರ್ಯಾಪಿಡ್ ಫೈರ್ ಅಲ್ಲಿ. ಏನಾದ್ರೂ ನೀವು ಒತ್ತಡದ ಸಿಚುವೇಶನ್ ಇರ್ಬೋದು, ಇಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ನೀವು ಯಾರಾದ್ರೂ ಒಬ್ಬರನ್ನ ಪಿಕ್ ಮಾಡ್ಕೊಳ್ಬೇಕು ನಿಮ್ ಜೊತೆ ಬ್ಯಾಟಿಂಗ್ ಆಡಕ್ಕೆ. ಅದು ಯಾರಾಗಿರ್ತಾರಂತ ಕೇಳಿದಾಗ MS ಧೋನಿ ಅಂತ ಹೇಳೋದು. ಆಬ್ವಿಯಸ್ಲಿ MS ಧೋನಿ ಫಿನಿಶರ್ ಅಂತಾನೆ ಹೆಸರುವಾಸಿ ಆಗಿರೋದು. ರವೀಂದ್ರ ಜಡೇಜಾ ಅಷ್ಟೇ ಫಿನಿಶರ್ ರೋಲ್ ಅಲ್ಲಿ ಬರೋದು. ಇವರಿಬ್ರು ಒಂಥರ ಒಳ್ಳೆ ಫಿನಿಶರ್ಸ್ ಅಂತ ಹೇಳ್ಬೋದು. ಧೋನಿಗೆ ಅಪಾರವಾದಂತ ಅನುಭವ ಇದೆ, ಅವ್ರಿಗೆ ಗೊತ್ತು ಯಾವ ತರ ಫಿನಿಶ್ ಮಾಡ್ಬೇಕು ಮ್ಯಾಚಸ್ ಅಂತ. ಆದ್ರಿಂದ MS ಧೋನಿನ ಸೆಲೆಕ್ಟ್ ಮಾಡ್ಕೊಂಡಿರೋದು. ಇದು ಇವತ್ತಿನ ಟಾಪ್ ರೇಟಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಬಾಯ್.